ಭಕ್ತಿ ಜ್ಞಾನ ವೈರಾಗ್ಯದ ಸಾಂಕೇತಿಕವಾಗಿರ್ತಕ್ಕಂತಹ ಈ ಜ್ಞಾನಯೋಗ ಸಂಪುಟವನ್ನು ಪೂಜ್ಯರಿಗೆ ನಾನೀಗ ಅರ್ಪಣೆ ಮಾಡಿ, ಇಲ್ಲಿ ಭಕ್ತಿ ಬೇಕು, ಕ್ರಿಯೆ ಬೇಕು, ಜ್ಞಾನ ಬೇಕು, ಇವೆಲ್ಲವುಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ತ್ರಿವೇಣಿ ಸಂಗಮ ಈ ಕ್ಷೇತ್ರ ಆಗಬೇಕು ಅಂತ ತಿಳ್ಕೊಂಡು ನಾವು ಅವರಿಗೆ ಅರ್ಪಿಸಲಿಕ್ಕೇನು ಸಾಧ್ಯ ಇಲ್ಲ. ಶಾಲು ಮಾಲೆಗಳು ನನ್ನಿಂದ ಸಾಧ್ಯ ಇಲ್ಲ. ನಾನು ಏನು ಕೊಡೋದಿದ್ರು ಜ್ಞಾನವನ್ನು ಮಾತ್ರ ಕೊಡಬಲ್ಲ, ಭಕ್ತಿಯನ್ನು ಕೊಡಬಲ್ಲ. ಇಂತಹ ಭಕ್ತಿ, ಜ್ಞಾನ, ವೈರಾಗ್ಯ, ತ್ಯಾಗ ಇಷ್ಟಿಟ್ಕೊಂಡು ಈ ಆಶ್ರಮ ಮುಂದುವರಿಲಿ. ಈ ಗ್ರಂಥವನ್ನು ಅವರಿಗೆ ಅರ್ಪಿಸ್ತಾರೆ. ಆಮೇಲೆ ಒಂದು ರುದ್ರಾಕ್ಷಸನವನ್ನು ಅವರ ಕೊರಳಿಗೆ ಹಾಕಿ ಈ ಕ್ಷೇತ್ರವನ್ನು ಅವರ ಕೊರಳಿಗೆ ಹಾಕ್ತೇನೆ ಈಗ. ಸಮಯ ಭಾಳ ಆಗಿರೋದ್ರಿಂದ ಒಂದೇ ಮಾತಿನೊಳಗೆ ಮಾತಿಗೆ ವಿರಾಮ ಕೊಡ್ತೇನೆ. ಆದರೆ ಆ ಒಂದು ಮಾತು ಭಾಳ ಹೊತ್ತಾದರೂ ಕೇಳಬೇಕು. ಒಂದೇ ಮಾತು. ಧ್ಯಾನ ಮೂಲಂ ಗುರುರ್ಮೂರ್ತಿಂ, ಪೂಜಾ ಮೂಲಂ ಗುರುರ್ಪಾದ, ಮಂತ್ರ ಮೂಲಂ ಗುರುರ್ವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಪ್ರಾತಸ್ಮರಣೆಯ ಗುರುದೇವರನ್ನು ಅರುಣ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಜಗದ್ಗುರು ಶಿವಾನಂದರನ್ನು ಅರುಣ್ಮಂದಿರದಲ್ಲಿ ಸ್ಮರಣೆ ಮಾಡಿ, ಪುರಾಣ ರತ್ನ ಲಿಂಗೈಕ್ಯ ಚನ್ನಬಸವದೇವರನ್ನು ಅಂತರಂಗದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಆಶ್ರಮದ ಅಧಿಪತಿಗಳಾಗಿರ್ತಕ್ಕಂಥ ಪೂಜ್ಯನೆಯ ರುದ್ರಮುನಿ ಶಿವಾಚಾರ್ಯಪ್ಪಂಗಳವ್ರನ್ನ ಭಕ್ತಿಯ ಅಂತರಂಗದಲ್ಲಿ ಸ್ಥಾಪಿಸಿಕೊಂಡು, ಇವತ್ತಿನ ಹುಲ್ಲೋಳಿಹಟ್ಟಿಯ ಆಶ್ರಮದ ಪುರಪ್ರವೇಶ ಕಾರ್ಯಕ್ರಮ, ಗುರು ಸ್ವೀಕಾರ, ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮಾರ್ಗದರ್ಶನ ಮಾಡಿ ಈ ಅನಾಥನಿಗೆ ಆಶ್ರಯದಾತರಾಗಿ ನಿಂತುಕೊಂಡು ಸಮಾಜದ ಸೇವೆಗೆ ನಮ್ಮನ್ನು ಮತ್ತೆ ಮುನ್ನೆಲೆಗೆ ತಂದಿರತಕ್ಕಂಥ ಮಾರ್ಗದರ್ಶಕ, ಮಾತೃದಯದ ಮಹಂತರು, ತಾಯಿಗಿಂತಲೂ ಕೋಟಿಪಟ್ಟು ಶ್ರೇಷ್ಠರಾಗಿರ್ತಕ್ಕಂಥ ಗುರುದೇವರು ಯಾರಾದ್ರಿದ್ರೆ ಪೂಜ್ಯನೀಯ ಮಲ್ಲಯ್ಯಪ್ಪಂಗಳವರು. ಅಪ್ಪಾಜಿಯವರ ಭಕ್ತಿಯ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಕಾರ್ಯಕ್ರಮದ ನೇತೃತ್ವವನ್ನು ಕರೆಸಿರ್ತಕ್ಕಂತಹ ನೂಲದ ಪರಮಪೂಜ್ಯರ ಶ್ರೀಚರಣಕ್ಕೆ, ನಾಗನೂರ ಪರಮಪೂಜ್ಯರ ಶ್ರೀಚರಣಕ್ಕೆ, ಮದಹಳ್ಳಿಯ ಬಾಬಾ ಮಠದ ಆಶ್ರಮದ ಪರಮಪೂಜ್ಯರ ಶ್ರೀಚರಣಕ್ಕೆ, ನಮ್ಮ ನಿರ್ವಾಣಟ್ಟಿಯ ಶಿವಾನಂದ ಮಠದ ಪರಮಪೂಜ್ಯರ ಶ್ರೀಚರಣಕ್ಕೆ, ಬೆನವಾಡದ ರಾಮಣ್ಣ ಶಾಸ್ತ್ರಿಗಳಿದ್ದಾರೆ ಅವರಿಗೂ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಯರಗಟ್ಟಿಯ ಶರಣಜ್ಜನವರಿಗೂ ಕೂಡ ಶರಣೆಂದು, ಹುಲ್ಲೋಳಿಹಟ್ಟಿಯ ಗುರು ಹಿರಿಯರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿರತಕ್ಕಂತಹ ಎಲ್ಲ ಗ್ರಾಮಗಳ ಗೋಡಿಗೇರಿ, ಹುಕ್ಕೇರಿ, ಮದಿಹಳ್ಳಿ ಸುತ್ತಮುತ್ತಲಿನ ಬಹುತೇಕ ಎಲ್ಲ ಗ್ರಾಮಗಳಿಂದ ಸದ್ಭಕ್ತರು ಆಗಮಿಸಿರಿ. ತಮ್ಮೆಲ್ಲರ ಅಂತರಂಗಕ್ಕೂ ಶರಣ ತಾಯಿಯಂದರಿಗೆ ಶರಣು ಶರಣಾರ್ಥಿಗಳು. ಭಾಳ ಮಂದಿಗೆ ನಾನು ಪರಿಚಯ ಇದ್ದೀನಿ, ಭಾಳ ಅನ್ನೋಕ್ಕಿಂದ್ರೆ ಎಲ್ಲರಿಗೂ ಅದೀನಿ. ಇವತ್ತು ಆ ಗುಡ್ಡದ ಅಚ್ಚಿ ಕಡೆ 10 ವರ್ಷ ಇದ್ದೀನಿ, ಗುಡ್ಡದ ಅಚ್ಚಿ ಕಡೆ 8-9 ವರ್ಷ ತೆಗೆದ್ನಿ. ಆದರೆ ಹುಕ್ಕೇರಿಗೆ ಬಂದ ಬಳಿಕ ಮೂಲತಃ ಮುರುಗೋಡು ಮಹಾಂತಜ್ಜನವ್ರ ಮಠದೊಳಗೆ ವೈದಿಕ ಇತ್ಯಾದಿ ಅಭ್ಯಾಸಗಳನ್ನು ಮಾಡಿಕೊಂಡು ಬೇರೆ ಬೇರೆ ಅಭ್ಯಾಸಗಳನ್ನು ಮುಗಿಸಿ ಇಂಚಿಗೇರಿ ಮಠದ ರೇವಣಸಿದ್ದೇಶ್ವರಪ್ಪ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮದೊಂದು ಕಾರ್ಯಕ್ಷೇತ್ರ ನಿರ್ಮಾಣ ಆಗಬೇಕನ್ನುವಂಥ ಹಂತದೊಳಗೆ ತುಡಿತದೊಳಗಿದ್ದಾಗ, ಏನಾದರೂ ಮಾಡಬೇಕು 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 ಅಂಥೇಳಿ ವಿಚಾರದೊಳಗಿದ್ದಾಗ ಇಂಚಿಗೇರಿ ಮಠದ ಗುರುಗಳು ರೇವಣಸಿದ್ದೇಶ್ವರ ಮಹಾರಾಜರು ಬ್ಯಾನರ್ದೊಳಗೆ ಅದಾರಲ್ಲ, ಅವರು ನಮ್ಮನ್ನು ಈ ಕ್ಯಾರಗುಡ್ಡಕ್ಕೆ ನೇಮಕ ಮಾಡಿಸಿದ್ರು. ಅದು ಕಗ್ಗಾಡು ಗುರುಗಳ ಧಾರ ಒಂದು ಒಳ್ಳೆ ಪರಿಣಾಮವನ್ನು ಮತ್ತು ಅಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಮಗೊಂದು ಜವಾಬ್ದಾರಿ ಕೊಟ್ಟರು. ಪೂಜ್ಯರು ಇಲ್ಲಿರ್ತಕ್ಕಂತಹ ಮಲ್ಲಪ್ಪ ಮಹಾರಾಜರು ಅಷ್ಟೇ ನಮಗೆ ಸಹಕಾರವನ್ನು ಕೊಟ್ಟರು, ಮಾರ್ಗದರ್ಶನ ಮಾಡಿದರು. ಅಲ್ಲಿ ಸುಮಾರು 9 ವರ್ಷಗಳ ಕಾಲ ಆ ಮಠವನ್ನು, ಅದರ ಚಿತ್ರಣವನ್ನೇ ಪರಿವರ್ತನೆ ಮಾಡಬೇಕೆಂಬತಕ್ಕಂಥ ಒಂದು ಹಂಬಲದೊಂದಿಗೆ ಯುವಕರ ಟೀಮ್ ನಮ್ಮದೆಲ್ಲ. ನನಗೆ ಮಂಗ್ಯಾನ ಸ್ವಾಮಿ ಅಂತ ಕರೀತಾರೆ, ನನ್ನ ಹಿಂದೆ ದುಡೋರಿಗೆಲ್ಲ ಕಪಿಸೇನೆ ಅಂತ ಕರೀತಿರ್ತಾರೆ. ಹೀಗಾಗಿ ಸಣ್ಣ ಹುಡುಗರು ಸ್ವಾಮಿಗಳಂತ ಹೆಸರಿಟ್ಟಾರೆ. ನಾವು ಆ ಎಲ್ಲ ಯುವಕರನ್ನ ತಂಡ ಕಟ್ಟಿಕೊಂಡು ಅಲ್ಲೊಂದು ಅಭಿವೃದ್ಧಿಯ ಪಥವನ್ನು ನಾವು ಮುನ್ನೆಲೆಗೆ ತಂದ್ವಿ. ಆಮೇಲೆ ಅಪ್ಪವ್ರು ಹೇಳಿದ ಹಂಗೆ ಇದು ಹರಿತಾ ಇರಬೇಕು.
ಬಚ್ಚಿಟ್ಟ ಜ್ಞಾನ ಕೊಳಿತದ, ಮುಚ್ಚಿಟ್ಟ ಅನ್ನ ಹಳಿಸ್ತದ ಅಂದಂಗೆ ಇದು ಹರಿತಾ ಇರಬೇಕು ಎಂಬತಕ್ಕಂತಹ ಸ್ಥಿತಿಗತಿಗೆ ಬಂದಾಗ ಪೂರಾಶ್ರಮದ ಊರಾಗಿರ್ತಕ್ಕಂಥ ಮೋದಗಕ್ಕೆ ಹೋದೆ. ಮೊನ್ನೆ ಜನವರಿ ಇದೇ ಜನವರಿ ಒಳಗೆ ಪೂರಾಶ್ರಮದ ಊರು ಮೋದಗ. ಅಲ್ಲಿ ಹೋಗಿ ಇದ್ದಾಗ ಕಾರ್ಯಕ್ರಮಗಳು ಬಹಳಷ್ಟಿತ್ತು. ಈ ಭಾಗದೊಳಗೆ ನನಗೆ ಬಹಳ ಕಾರ್ಯಕ್ರಮಗಳು, ನಿಪ್ಪಾಣಿ, ಚಿಕ್ಕೋಡಿ, ಹುಕ್ಕೇರಿ, ಈ ಕಡೆ ಈ ಭಲ್ಟದೊಳಗೆ ಅಥಣಿ ಭಾಗದೊಳಗೆ ಕಾರ್ಯಕ್ರಮ ಇರೋದ್ರಿಂದ ಅಪ್ಪರು ಒಂದೇ ಮಾತು, ನೀವೆಲ್ಲೂ ಹೋಗೋಂಗಿಲ್ಲ, ಇಲ್ಲೇ ಇರಬೇಕು. ನನಗೆ ಹೋಗಿ ಒಂದು ದೂರ ಆಗ್ತಿತ್ತು. ಆದರೆ ಒಂದು ಇವತ್ತಿಲ್ಲಿ ಹೇಳ್ತೀನಿ, ನಾನು ಕ್ಯಾರಗುಡ್ಡ ಮಠ ಬಿಡುವಾಗ ಉಟ್ಟು ಬಟ್ಟೆ ಮೇಲೆ ಬಿಟ್ಟೆನ ಹೊರತು ಗಳಿಸಿದ ಆಸ್ತಿ ಅರ್ಧ ಪಾಲು ತೊಗೊಂಡು ಎಲ್ಲೂ ಅಲ್ಲಿ ಏನು ಗಳಿಸಿದ್ರು ಕೂಡ, ಕೋಟಿ ಗಂಟ್ಲೆ ಆಸ್ತಿ ಮಾಡಿದರೂ ಕೂಡ, ಕಾರು ದರಬಾರ ಮಾಡಿದರೂ ಕೂಡ ಅದು ನೀವು ಕೊಟ್ಟ ಭಿಕ್ಷೆ. ಜೋಳಿಗ್ಯಾಗ ಹಾಕಿದ್ರಿ, ತಗಂದು ಮಠ ಕಟ್ಟಿನಿ. ಬಿಡಬೇಕಾದ್ರೂ ಅಷ್ಟೇ ಸರಳವಾಗಿ ಇದ ಬಿಳಿ ಬಟ್ಟೆ ಮೇಲೆ ಮಠ ಬಿಟ್ಟೆನ ಹೊರತು ನಾನು ಆ ಮಠದ ದುಡ್ಡು ತಂದು ಮತ್ತೊಂದು ಕಡೆ ಎಲ್ಲೂ ಸ್ಥಾಪನೆ ಮಾಡಲಿಲ್ಲ. ಅಜ್ಜವ್ರ ಹತ್ರ ಬಂದ ಬಳಿಕ ನಡೆದ ವೃತ್ತಾಂತಗಳನ್ನೆಲ್ಲ ತಿಳಿಸಿದ ಬಳಿಕ ಇರಬಹುದು, ಎಲ್ಲಕ್ಕೂ ಒಂದೊಂದು ಕಾರಣಗಳು ಇರ್ತಾವೆ ಇಂಚಿಗೇರಿ ಮಠ. ಆದರೆ ಇವತ್ತಿಗೂ ಕೂಡ ನನ್ನ ಬದುಕಿಗೆ ಬೆಳಕಾಗಿ ನಿಂತು ಅವ್ರನ್ನ ಕಂಡಿಲ್ಲ, ಆ ಗುರುವಿನ ನಾನು ನೋಡಿಲ್ಲ. ಆದರೆ ಆ ಗುರುವಿನ ಆ ನಾಮಸ್ಮರಣೆ ಒಳಗೆ ಒಂದು ತಾಕತ್ತದೆ. ಔಜಿಕರ ಮಹಾರಾಜರು ದೊಡ್ಡ ಆತ್ಮಜ್ಞಾನಿ ಗುರುಗಳು. ಅಂತಹ ಔಜಿಕರ ಮಹಾರಾಜರ ಹೆಸರಿನಿಂದ ನಾನು ಬಹಳಷ್ಟು ಕೆಲಸ ಮಾಡೀನಿ. ಅಂತಹ ಗುರು ಇವತ್ತಿಗೂ ನಾನು ಉಸಿರಿರೋ ತನಕನೂ ನನ್ನ ಅಂತರಂಗದೊಳಗೆ ಔಜಿಕರ ಮಹಾರಾಜರು ಇದ್ದೇ ಇರ್ತಾರೆ, ಆ ಮಾತು ಬೇರೆ ಏನಿಲ್ಲ. ಆದರೆ ಮಠ ಯಾಕೆ ಬಿಟ್ರಿ ಅನ್ನೋ ಕಾರಣವನ್ನು ಬಹಳಷ್ಟು ಜನ ಕೇಳಿದರೂ ಕೂಡ ನಾನು ಬಿಟ್ಟಿಲ್ರಪ್ಪ, ಇದ್ದ ಅದೇನೆ ಅಂತ ಇದು. ಮಠನ ಬಿಟ್ಟಿಲ್ಲ. ಒಂದು ವೇಳೆ ನಾ ಮಠ ಬಿಡೋದ್ರೆ ಹಿಡ್ಕೊಂಡಿರೇ ಎಲ್ಲ, ನಾನು ಹಿಡ್ಕೊಂಡವನು ಅಲ್ಲ, ಬಿಟ್ಟವನು ಅಲ್ಲ. ಮಾಡಬೇಕಾಗಿತ್ತು ಸೇವಾ. ಮುರುಗೋಡು ಮಠದೊಳಗೂ ನಾನು ಸೇವಾನ ಮಾಡೀನಿ. ಶ್ರೀಶೈಲ ಪೀಠದೊಳಗೆ ಅಪ್ಪವ್ರು ಹೆಂಗೆ 13 ವರ್ಷಗಳ ಕಾಲನು, ಹಂಗೆ ಮುರುಗೋಡು ಮಠದೊಳಗೆ ಮಹಾಂತಜನ ಗದಿಗೆ ಬರೀ ಸೇವಾನ ಮಾಡೀನಿ. ಇವತ್ತಿನ ನೀಲ್ಕಂಠದವ್ರು ಸೇವಾ ಮಾಡೀನಿ. ಈ ಶರೀರ ಸೇವಾದಾಗ ಬಂದೈತೆ ಹೊರತು ಆ ಪಟ್ಟದ ಮೇಲೆ ಕುಂತು ಗದಿಗೆ ಮೇಲೆ ಕುಂತು ಅಧಿಕಾರ ಮಾಡೋಕ್ಕೆ ಬಂದಿಲ್ಲ, ಬರೀ ಸೇವೆ. ಆ ಸೇವೆಯ ಮನೋಭಾವ ಇವತ್ತು ಅಭಿನವ ಸಿದ್ದೇಶ್ವರಪ್ಪಂಗಳವರ ಪ್ರತಿರೂಪರಾಗಿರ್ತಕ್ಕಂಥ ಅಪ್ಪಾಜಿಯವ್ರ ಪಾದಕ್ಕೆ ನಾನು ತಂದು ಹಾಕೈತೆ ಹೊರತು ಮತ್ತೇನಿಲ್ಲ. ಕಾಯ ವಾಚ ಮನಸ ತನು ಮನದಿಂದ ಹೊಲ್ಲೋಳಿ ಹಟ್ಟಿಯನ್ನು ಇಡೀ ಹುಕ್ಕೇರಿ ಅಷ್ಟೇ ಅಲ್ಲ ಕರ್ನಾಟಕ ಹೊಳ್ಳೊಳ್ಳೆ ನೋಡೋಂಗೆ ಮಾಡಲಿಲ್ಲ ಅಂದರೆ ಅಭಿನವತೆಗಳಲ್ಲ. ಆದರೆ ಅದಕ್ಕೆಲ್ಲ ಶಕ್ತಿ ಅಪ್ಪಾಜಿಯವರು. ಆದರೆ ಇವತ್ತು ನಾನು ಈ ಆಶ್ರಮಕ್ಕೆ ಅಪ್ಪವ್ರು ನನ್ನನ್ನು ತಗೊಂಡ್ರು, ನಿಮ್ಮ ಉಡಿಯಾಗ ಹಾಕಿದ್ರು. ಇದೊಂದು ನಿಮಗೆಲ್ಲ ಕಾಕತಾಳಿ ಅನಿಸಿದ್ರು ಕೂಡ ಇದರ ಹಿನ್ನೆಲೆ ಭಾಳ ಸ್ವಾರಸ್ಯ ಅದ. ನಾನು ಪೂರಾಶ್ರಮದಿಂದ ನನ್ನ ಚಿಕ್ಕಪ್ಪನವ್ರು ಬಂದ, ನನಗೆ ಜನ್ಮ ಕೊಟ್ಟ ತಂದೆ ಬಂದಾನ, ನನ್ನ ತಾಯಿನೂ ಬಂದಾಳ. ನಮ್ಮ ಚಿಕ್ಕಪ್ಪನ ಹೆಸರು ಶಿವಾನಂದ, ಎಲ್ಲದ ನಾವು ಮುಂದೆ. ನಮ್ಮ ಅಪ್ಪನ ತಮ್ಮ, ನಾವು ಜಂಗಮರು. ಎಲ್ಲೋ ಒಂದಿತ್ತು ಜಾತ್ಯತೀತ ಪರಂಪರೆ. ಇವತ್ತು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇವತ್ತು ನಮ್ಮ ಮೆದಹಳ್ಳಿಯವರು ಔಜಿಕರ್ ಮಹಾರಾಜರು ಇಂಚಿಗೇರಿ ಪರಂಪರೆಯಿಂದ ಸಾಕಷ್ಟು ಸದ್ಭಕ್ತರು ಬರೋದ್ರಿಂದ ಅವ್ರಿಗೊಂದು ಸಂದೇಶ. ನಾನು ಜಾತ್ಯತೀತ ಪರಂಪರೆ ಒಳಗೆ ಇಂಚಿಗೇರಿ ಮಠದಾಗ ನಾವು ಒಬ್ಬನೇ ಜಂಗಮ. ಜಂಗಮ ಅನ್ನೋದು ನಾನು ಹುಟ್ಟಿದ್ದಿರ್ಬೋದು, ಆದರೆ ನಾನು ತಲೆಯಾಗ ಎಂದೂ ಇರಲಿಲ್ಲ. ಆದರೆ ಯಾಕೆ ಅದು ಅವ್ರ ತಲೆ ಒಳಗೆ ಬಂತು ಗೊತ್ತಿಲ್ಲ. ನಾ ಐನಾರಾವ್ ಅನ್ನುವಂಥದ್ದು ಒಂದೇ ಭಾವ ಎಲ್ಲರಿಗೂ ಬಂತು. ಕಾರಣಗಳು ಸಾಕಷ್ಟು ಇರಬಹುದು. ನಮ್ಮ ಚಿಕ್ಕಪ್ಪನವ್ರ ಹೆಸರು ಶಿವಾನಂದ, ಅವ್ರ ಹೆಸರು ಶಿವಾನಂದಯ್ಯ, ಐನಾರು ಶಿವಾನಂದ ಅಂತ ಕರೀತಾರೆ. ಎಲೆಕ್ಟ್ರಿಷಿಯನ್ ಟೆಂಡರ್ತು ಎಲ್ಲದು ಗುತ್ತಿಗೆದಾರ ಅದಾರ. ನಾನು ಅಪ್ಪವ್ರ ಹಂತಕ್ಕೆ ಬಂದ ಬಳಿಕ ಅವ್ರ ಮಾರ್ಗದರ್ಶನದ ಗೋಡಿಗೇರಿ ಒಳಗೆ ಅಲ್ಲೇ ಇರತಕ್ಕಂಥ ಸೇವಾ ಮಾಡ್ಕೊತ ಆಟ ಆಡ್ಕೊತ ಮಕ್ಕಳ ಜೊತೆಗೆ ಇರುವಂಥ ಕಾಲಘಟ್ಟಕ್ಕೆ ವೃತ್ತಾಂತಗಳನ್ನ ತೆಗೆಯುವಾಗ ಮಾರುತಿ ಮುಗುಳಿ ಅಂತೇಳಿ ನಮ್ಮ ಪ್ರಿನ್ಸಿಪಲ್ ಒಬ್ಬ ನಾನು ಮೋದಗಾದಿಂದನೇ ಬಂದ. ಅವ ಫೋನ್ ಮಾಡಿ, ಅಪ್ಪಾಜಿ ನೀವು ಸುಮ್ಮನೆ ಮಟ್ಟಕ್ಕೆ ಹೋದವ್ರಲ್ಲ, ಇದ್ರ ಹಿಂದೆ ಭಾಳ ದೊಡ್ಡ ಇತಿಹಾಸ ಐತ್ರಿ ಅಂತಂದ. ಹೆಂಗೋ ಅಂತೇನೆ. ಇವತ್ತು ನಿಮಗೆಲ್ಲ ಒಂದು ಗಮನಕ್ಕೆ ತರ್ತೀನಿ. ಇಂಚಿಗೇರಿ ಸಂಪ್ರದಾಯದೊಳಗೆ ಹಿಪ್ಪರಿಗೆ ಸಂಗಯ್ಯಪ್ಪ ಅಂತ ಒಬ್ಬ ಆಗಿ ಹೋಗ್ಯ. ಐನಾರವ ಅವ್ರ ವಂಶಸ್ಥರು ನಾವು ಇಂಚಿಗೇರಿಯಾಗ. ಆದ್ರೆ ಈ ಮಠ ಶಿವಾನಂದ ಪರಂಪರೆ ಒಳಗೆ ಹೆಂಗೆ ನಿಂಬುದು ಅಂತಂದ್ರೆ, ನಿಮಗೆ ಸಂಪೂರ್ಣ ಒಂದೇ ಮಾತಿನೊಳಗೆ ಹೇಳ್ಬೇಕಂದ್ರೆ, ಕಾಕ ಅಂದ್ರೆ ತಂದೆ ಹೆಸರ ಶಿವಾನಂದ, ಇವ್ರ ಅಪ್ಪನ ಹೆಸರು ಅಂದ್ರೆ ನಮ್ಮ ಅಜ್ಜನ ಹೆಸರು ರಾಚಯ್ಯ ಸ್ವಾಮಿ. ಆ ರಾಚಯ್ಯ ಸ್ವಾಮಿಗಳು ಯಾರು ಅಂತಂದ್ರೆ ಗೋಡಿಗೇರಿ ಚನ್ನಬಸವ ಅಜ್ಜವ್ರ ಶಿಷ್ಯರು. ಅವರಿಂದ ದೀಕ್ಷೆ ತಗೊಂಡವ್ರು. ಮೋದಗ ಊರಾಗ 7 ಮಂದಿ ದೀಕ್ಷೆ ತಗೊಂಡಾರ. ಬಾಬು ಅಜ್ಜ ಉಪ್ಪಾರ, ಬಸರಿಕಟ್ಟಿ ಮಾಸ್ತರ, ರಾಚಯ್ಯ ಸ್ವಾಮಿಗಳು,
ಆಮೇಲೆ ಮಾರಿಹಾಳ ಅಂದ್ರೆ ನಮ್ಮ ಗಿತ್ರ್ಯಾರ ಪೈಕಿ ಅಂತ ಕರೀತಾರೆ, ಅಡ್ಡೆಸರು ಮಾರಿಹಾಳ ಅವ್ರ ಪೈಕಿ ಒಟ್ಟು. ಆಮೇಲೆ ಇನ್ನೊಬ್ಬರು ಮಾಸ್ತರ್ ಅಂತಿದ್ರು, ಹಾರ್ಮೋನಿಯಂ ಬಾರಿಸಿದ ಭಜನಿ ಮಾಸ್ತರ, ಬಸರಿ ಮರದ ಗುರುಗಳು. ಹಿಂಗೆ ನನ್ನ ಪೂರ್ವಾಶ್ರಮದ ಊರೊಳಗೆ 7 ಮಂದಿ ಗುರುಗಳ ಕಡೆಯಿಂದ ದೀಕ್ಷಾ ತೊಗೊಂಡವರು. ಇನ್ನೊಬ್ಬರು ಇದ್ದರು ನಮ್ಮ ಮನೆತನದವರು, ಸಿದ್ಲಿಂಗ ಸ್ವಾಮಿಗಳು ಅಂತ ಹೇಳಿ ತಿರ್ಕೊಂಡ್ರು. ಅವ್ರು ನಾವೆಲ್ಲ ಸಣ್ಣವ್ರಿದ್ದಾಗ ಹೇಳ್ತಿದ್ರು, ಗದಿಗಿನ ಅಪ್ಪಗಳು ಬರ್ತಾರೆ, ಗದಿಗಿನ ಅಪ್ಪಗಳು ಬರ್ತಾರೆ, ಗದಿಗಿನ ಅಪ್ಪಗಳು ಬರ್ತೀರಂತ. ನಮ್ಗೆ ಯಾರಿಗೂ ಗದಿಗಿನ ಅಪ್ಪಗಳು ಅಂದ್ರೆ ಗೊತ್ತೇ ಇರಲಿಲ್ಲ. ಯಾವಾಗ ನಾ ಗೋಡಿಗೇರಿಗೆ ಬನ್ನೋ ಗದಿಗಿನ ಅಪ್ಪಗಳು ಬೇರೆ ಯಾರೂ ಅಲ್ಲ, ಚನ್ನಬಸವ ಅಜ್ಜಾರ್ ಅನ್ನೋದು ನನಗೆ ಈಗ ಅರ್ಥ ಆಗ್ತದೆ. ಇದು ಋಣಾನುಬಂಧ. ಹಂಗೆ ಅಪ್ಪಾಜಿಯವ್ರನ್ನ ಕೂಡಿಲ್ಲ. ನನ್ನ ವಂಶದೊಳಗೆ ಚನ್ನಬಸವಜ್ಜವ್ರ ಶಿಷ್ಯರು ನಮ್ಮ ಅಜ್ಜ, ಅವರಿಂದ ಶಿವಾನಂದ ಬಂದ. ತಮ್ಮ ಗುರುಗಳ ದೀಕ್ಷೆ ಕೊಟ್ಟಿದ್ದಕ್ಕೆ ಅವ್ರ ಗುರುಗಳ ಹೆಸರು ಉಳಿಬೇಕನ್ನೋ ಕಾರಣಕ್ಕೆ ನಮ್ಮ ಮನೆತನದೊಳಗೆ, ಜಂಗಮ ಮನೆತನದೊಳಗೆ ತಮ್ಮ ಗುರುವಿನ ಹೆಸರಿಟ್ಟಿದ್ದು ನಮ್ಮ ಕಾಕಾಗ ಅಂದರೆ ನಮ್ಮ ಚಿಕ್ಕಪ್ಪನವ್ರಿಗೆ ಶಿವಾನಂದಯ್ಯ ಅಂತ ಹೆಸರಿಟ್ಟಾರ. ಇದು ಎಲ್ಲಿ ಎಳ್ಕೊಂಡು ಬಂತು ಅಂತಂದ್ರೆ ನಾ ಹಂಗೆ ಬಂದವಲ್ಲ, ಆ ಗುರುಗಳನ್ನ ನಾನು ಇಲ್ಲಿ ಎಳ್ಕೊಂಡು ಬಂದಿದ್ದು. ತಮ್ಮ ನೀ ಇಲ್ಲೇ ಇದಿ, ನೀ ಮೂಲ ಇಲ್ಲೇ ಬಾರು ಅಂತೇಳಿ ಮತ್ತೆ ನಾನು ಎಲ್ಲಿ ತಂದಿದ್ದೆ ಅಂದ್ರೆ ಇದ ಹುಕ್ಕೇರಿ ಮಡಿಲಿನೊಳಗೆ, ಇದ ಪರಿಸರದ ತಪ್ಪಲೆ ನಿಸರ್ಗದ ಮಧ್ಯೆ ಮತ್ತೆ ಇಲ್ಲಿ ತಂದು ನಿಲ್ಲಿಸೈತಲ್ಲ, ಇದು ಋಣಾನುಬಂಧ ಅಂತನ ಕರಿತೀವಿ. ಹಂಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಅವ್ರಿಗೆ ನಿನ್ನೆ ಒಂದು ಮೆಸೇಜ್, ನಾವು ಯಾರಿಗೂ ಫೋನ್ ಹಚ್ಚಿಲ್ಲ, ಯಾರ್ಯಾರಿಗೂ ಫೋನ್ ಮಾಡಿಲ್ಲ, ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ನೋಡೇ ಬಂದವರು. ಅವ್ರಿಗೂ ಅದನ್ನ ನಿನ್ನ ಹೆಸರಲ್ಲೇನ ಮಠ ಆಯ್ತು ಬಾರಪ್ಪ ಅಂಥೇಳಿ. ಅವನು ಶಿವಾನಂದ, ಮಠದ ಹೆಸರು ಶಿವಾನಂದ ಮಠ. ಹೀಗಾಗಿ ನಿಮ್ಮ ಹೆಸರಲ್ಲೇ ಮಠ ಅದ, ಬಂದು ಕಾರ್ಯಕ್ರಮ ಭಾಗಿಯಾಗ್ರಂತ ಹೇಳುವುದಕ್ಕೆ ಕಾರಣ ಅಂತಂದರೆ, ಅಭಿನವ್ ಶ್ರೀಗಳನ್ನು ಜಿಗೇರಿ ಮಠದಿಂದ ಈ ಕಡೆ ತೊಗೊಂಡಾರ ಅಂತ ಯಾರೂ ಅನ್ನೋಂಗಿಲ್ಲ. ಎರಡೂ ಒಂದೇ ಜಾತ್ಯತೀತ ಪರಂಪರೆನೇ ಅದಾವೆ. ಇಲ್ಲಿ ಜಗದ್ಗುರು ಶಿವಾನಂದರ ತತ್ವಗಳು ಬೇರೆ ಅಲ್ಲ, ಚನ್ನಬಸವಜ್ಜವ್ರ ತತ್ವ ಬೇರೆ ಅಲ್ಲ, ಔಜಿಕರ ಮಹಾರಾಜರ ತತ್ವವೂ ಬೇರೆ ಅಲ್ಲ. ಎಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ಜನರ ಮನಸ್ಸಿನೊಳಗೆ ತೋಟವನ್ನೇ ನಿರ್ಮಾಣ ಮಾಡೋಕೆ ಅವತಾರ ಹೊತ್ತು ಬಂದರ ಹೊರತು ಯಾರೂ ಕಸ ತುಂಬಲಿಕ್ಕೆ ಬಂದವರಲ್ಲ. ಅಂತಹ ದೃಷ್ಟಿಕೋನದೊಳಗೆ ಹುಲ್ಲೋಳಿ ಹಟ್ಟಿಯ ಆಶ್ರಮದ ಇಡೀ ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಮುಡಿಗಿನ ಹೂವು ತರ್ತೇನೆ ಹೊರತು ಹುಲ್ಲಿನಂದೂ ತರೋದಿಲ್ಲ ಅಂತಕ್ಕಂಥ ವಚನವನ್ನು ಕೊಡ್ತಾ, ಇಲ್ಲಿ ಈ ನಿಸರ್ಗವನ್ನು ಚೆನ್ನಾಗಿ ಬೆಳೆಸಿ ಈ ಮಠವನ್ನು, ಈ ಆಶ್ರಮವನ್ನು ಬರೇ ತಾಲೂಕಲ್ಲ ಇಡೀ ನಾಡೇ ನೋಡ್ಲಿಕ್ಕೆ ಬರಬೇಕು ಅಂತಹ ಕಾರ್ಯವನ್ನು ಪೂಜ್ಯ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಎಲ್ಲ ಸದ್ಭಕ್ತರಿಗೆ ಹೇಳ್ತಾ, ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ವಿರಾಮ ಕೊಡ್ತೇನೆ. ಓಂ ಶ್ರೀ ಗುರುಭ್ಯ.